ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ರೀಫರ್ಬಿಶ್ಡ್ ಫೋನ್ಸ್ ಅಂದರೆ ಏನು, ಅದನ್ನು ನಾವು ಪರ್ಚೇಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಮಾಡಿದ್ರೆ ಯಾವ ವೆಬ್ಸೈಟಿಂದ ಪರ್ಚೇಸ್ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ನಮಗೆ 30ನೇ ತಾರೀಕಿಂದ 4ನೇ ತಾರೀಕುವರೆಗೂ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಮೊಬೈಲ್ ಮೇಲೆ ಒಳ್ಳೆ ಆಫರ್ಸ್ ಅನ್ನೋದಿದೆ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅನ್ನೋದನ್ನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಮೇಲೆ ಕಾಣ್ತಿರೋ ಐ ಕಾರ್ಡಲ್ಲೂ ಕೊಟ್ಟಿದ್ದೀನಿ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಂದರೆ ಅದನ್ನು ನೋಡ್ಬೋದು. ಸೊ ಈ ರೀತಿ ನಾವು ಆಫರ್ಸ್ ಇದ್ದಾಗ ಮೊಬೈಲ್ನ ಪರ್ಚೇಸ್ ಮಾಡುವಾಗ ನಾವು ಸಾಮಾನ್ಯವಾಗಿ ಇದನ್ನು ಗಮನಿಸ್ತಾ ಇರ್ತೀವಿ, ಬ್ರಾಕೆಟ್ ಒಳಗಡೆ ರೀಫರ್ಬಿಶ್ಡ್ ಫೋನ್ ಅಂತ ಹಾಕಿರ್ತಾರೆ ಅಂತ. ಸೊ ಎಲ್ಲರಿಗೂ ಡೌಟ್ ಏನಪ್ಪ ಅಂದರೆ ನಾವು ಇದನ್ನು ಪರ್ಚೇಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಅಥವಾ ರೀಫರ್ಬಿಶ್ಡ್ ಫೋನ್ ಅಂದರೆ ಏನು ಅಂತ. ಸೊ ನಾನೀಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ದಯವಿಟ್ಟು ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ತಪ್ಪದೆ ಶೇರ್ ಮಾಡಿ. ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾನ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತಾ ಇರ್ತೀರ ಅನ್ಕೊಳ್ಳಿ. ನಿಮಗೆ ಒಂದು ಕಡೆ ಫಾರ್ ಎಕ್ಸಾಂಪಲ್ 15,000 ತೋರಿಸುತ್ತೆ, ಅದೇ ಮೊಬೈಲ್ ಕೆಳಗಡೆ ಇನ್ನೊಂದು ಕಡೆ ಅದು 12,000 ಅಥವಾ 30,000 ತೋರಿಸಿರುತ್ತೆ, ಬ್ರಾಕೆಟಲ್ಲಿ ರೀಫರ್ಬಿಶ್ಡ್ ಅಂತ ಇರುತ್ತೆ. ಸೊ ಇಂಥ ಕಡೆ ನಮಗೆ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ರೀಫರ್ಬಿಶ್ಡ್ ಫೋನ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ. ನೀವು ಅದು ನಿಮ್ಮ ಮನೆಗೆ ಡೆಲಿವರ್ಡ್ ಅನ್ನೋದಾಗುತ್ತೆ. ನೀವು ಅದನ್ನು ಓಪನ್ ಮಾಡಿ ಯೂಸ್ ಮಾಡ್ತಿರ್ತೀರಾ, ಅಂದರೆ ಬಾಕ್ಸಿಂದ ಓಪನ್ ಮಾಡಿದ್ದೀರಾ. ಸೊ ಒಂದು 10 days ಯೂಸ್ ಮಾಡ್ತೀರಾ. ನಿಮ್ಗೆ ಅದರಲ್ಲಿ ಯಾವುದೋ ಒಂದು ಇಷ್ಟ ಆಗದೆ ಇರ್ಬೋದು, ಫಾರ್ ಎಕ್ಸಾಂಪಲ್ ಅಥವಾ ಡಿಸ್ಪ್ಲೇ ವರ್ಕ್ ಆಗದೆ ಇರ್ಬೋದು, ಅಥವಾ ಬ್ಯಾಟ್ರಿ ಸಹ ವರ್ಕ್ ಆಗದೆ ಇರ್ಬೋದು. ಅಂಥ ಟೈಮಲ್ಲಿ ನೀವು ಅದನ್ನು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ, ವಾಪಸ್ ನೀವು ಅದನ್ನು ಅದೇ ಸೆಲ್ಲರ್ಗೆ ವಾಪಸ್ ಕಳಿಸ್ಕೊಡ್ತೀರಾ. ಸೊ ಅದನ್ನೇನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಕಂಪ್ನಿಯವರು, ಎಕ್ಸಾಂಪಲ್ ಸ್ಯಾಮ್ಸಂಗ್ ಇದ್ರೆ ಅದನ್ನು ವಾಪಸ್ ತರಿಸ್ಕೊತಾರೆ. ಇಡೀ ಪೀಸ್ನ ಅವರು ಚೇಂಜ್ ಮಾಡೋಕೆ ಆಗಲ್ಲ. ಸೊ ಅದು ಆಲ್ರೆಡಿ ಪ್ಯಾಕಿಂದ ಹೊರಗಡೆ ಬಂದಿರೋದ್ರಿಂದ, ನಾವು ಯೂಸ್ ಮಾಡಿರೋದ್ರಿಂದ ಅವರು ಹೊಸ ಮೊಬೈಲ್ ಅಂತ ಅದನ್ನು ಮಾರಕ್ಕೆ ಬರಲ್ಲ. ಅಂಥ ಟೈಮಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಮಾತ್ರ ಅವರು ರಿಪೇರ್ ಮಾಡ್ತಾರೆ. ಎಕ್ಸಾಂಪಲ್ ಜಾಕ್ ಪಿನ್ ಪ್ರಾಬ್ಲಮ್ ಇದ್ದರೆ ಜಾಕ್ ಪಿನ್ ಮಾತ್ರ ರೆಡಿ ಮಾಡ್ತಾರೆ, ಅದನ್ನು ಮತ್ತೊಂದು ಸರಿ ಪ್ಯಾಕಿಂಗ್ ಮಾಡಿಬಿಟ್ಟು ರೀಫರ್ಬಿಶ್ಡ್ ಅಂತ ಅದನ್ನು ಮತ್ತೆ ಸೇಲಿಗೆ ತರ್ತಾರೆ. ಸೊ ಆಗ ನಮಗೆ ಸ್ವಲ್ಪ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂತ ಹೇಳೋದಕ್ಕಿಂತ ಕಂಪ್ಲೀಟ್ ಆಗಿ, ಸೊ ಈ ಥರ ಮೈನರ್ ಆಗಿ ಫಾಲ್ಟ್ ಇರೋಂಥದ್ದನ್ನ ರಿಪೇರ್ ಮಾಡಿ ಕೊಟ್ಟಿರೋ ಮೊಬೈಲ್ ಅಂತ ಹೇಳ್ಬೋದು. ಇದೊಂದು ಕೇಸ್ ಆಗುತ್ತೆ. ಸೊ ಇನ್ನೊಂದು ಕೇಸಲ್ಲಿ ಏನಾಗ್ಬೋದು, ನಾವು ಒಂದು 10 days ಯೂಸ್ ಮಾಡ್ತೀವಿ, ನಮ್ಗೆ ಯಾವುದೋ ಒಂದು ಕಾರಣಕ್ಕೆ ಆ ಮೊಬೈಲ್ ಇಷ್ಟ ಆಗಲ್ಲ. ಸೊ ಅದನ್ನು ಸಹ ನಾವು ವಾಪಸ್ ಕೊಡ್ತೀವಿ. ಬಟ್ ನಾವು ಆ ಬಾಕ್ಸ್ನ ಓಪನ್ ಮಾಡಿ ಯೂಸ್ ಮಾಡಿರೋದ್ರಿಂದ ಅದು ಅವ್ರಿಗೆ ಮತ್ತೊಮ್ಮೆ ರೀಪ್ಯಾಕಿಂಗ್ ಮಾಡಿ ಮಾರಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಅವರು ರೀಫರ್ಬಿಶ್ಡ್ ಫೋನ್ಸ್ ಅಂತ ಮಾರ್ತಾರೆ. ಅಂತ ಮೊಬೈಲ್ಗೆ ಸ್ವಲ್ಪ ಡಿಸ್ಕೌಂಟ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಈ ರೀತಿ ಸಣ್ಣ ಪುಟ್ಟ ಮೈನರ್ ಚೇಂಜಸ್ ಅನ್ನೋದಾಗಿ ನಮ್ಗೆ ವಾಪಸ್ ಅದು ಅದೇ ವೆಬ್ಸೈಟಲ್ಲಿ ಬಂದಾಗ ಅದು ರೀಫರ್ಬಿಶ್ಡ್ ಅಂತ ಮಾರ್ತಾರೆ. ಸೊ ಈಗ ಇನ್ನೊಂದು ನೆಕ್ಸ್ಟ್ ಡೌಟ್ ಬರೋದೇನಂದ್ರೆ, ಇದನ್ನ ಪರ್ಚೇಸ್ ಮಾಡಬೇಕಾ ಅಥವಾ ಪರ್ಚೇಸ್ ಮಾಡಬಾರ್ದಾ ಅಂತ. ಮ್ಯಾಕ್ಸಿಮಮ್ ನೋಡಿ, ಈಗ ಕೆಲವು ಟೈಮ್ ಏನಾಗುತ್ತೆ, ಒಂದು 20,000 ರೂಪಾಯಿಗೆ ಒಂದು ಮೊಬೈಲ್ ಇರುತ್ತೆ. ಸೊ ಅದನ್ನು ನಿಮಗೆ ರೀಫರ್ಬಿಶ್ಡ್ ಅಲ್ಲಿ 12,000 13,000 ಕೊಟ್ಟರೆ, ಸೊ ಹೆಚ್ಚು ಕಮ್ಮಿ 7,000 ರಿಂದ 8,000 ರೂಪಾಯಿ ನಮಗೆ ಆಫರ್ ಅನ್ನೋದು ಸಿಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಅದು ಸಹ ಟ್ರಸ್ಟೆಡ್ ವೆಬ್ಸೈಟ್ಸು. ಎಕ್ಸಾಂಪಲ್ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಮಾಡ್ಬೋದು. ನಿಮಗೆ ಅವರು ರೀಫರ್ಬಿಶ್ಡ್ ಫೋನ್ಸು ಸಹ 6 months ವಾರಂಟಿ ಅನ್ನೋದು ಕೊಡ್ತಾರೆ. ಬೇರೆ ಯಾವುದಾದ್ರೂ ಅನ್ನೋನ್ ವೆಬ್ಸೈಟ್ಸ್ ಅಥವಾ ಲೋಕಲ್ ವೆಬ್ಸೈಟ್ಸಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅದರ ಗ್ಯಾರಂಟಿ ಅನ್ನೋದು ಡೌಟಲ್ಲಿರುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ನಾರ್ಮಲ್ ಫೋನ್ಗೂ ಮತ್ತು ರೀಫರ್ಬಿಶ್ಡ್ ಫೋನ್ಗೂ 1,000 or 2,000 rupees ಡಿಫ್ರೆನ್ಸ್ ಇದ್ದರೆ ನಾವು ಅದಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ, ಹೊಸ ಮೊಬೈಲ್ನ ತೊಗೋಬೋದು. ಯಾಕಂದರೆ ಇದು ಆಲ್ರೆಡಿ ರಿಪೇರ್ ಆಗಿರುತ್ತೆ. ಬಟ್ ಸಣ್ಣ ಪುಟ್ಟ ಡಿಫ್ರೆನ್ಸ್ ಅನ್ನೋದಿದ್ದಾಗ ಹೊಸ ಮೊಬೈಲ್ಗೆ ಹೋಗ್ಬೋದಾಗುತ್ತೆ. ಸೊ ಇದಿಷ್ಟು ರೀಫರ್ಬಿಶ್ಡ್ ಫೋನು ಮತ್ತು ನ್ಯೂ ಫೋನ್ಗೆ ಇರೋಂಥ ಡಿಫ್ರೆನ್ಸು. ಸೊ ಮ್ಯಾಕ್ಸಿಮಮ್ ಟೈಮಲ್ಲಿ ನಾನು ರೆಕಮೆಂಡ್ ಮಾಡೋದಾದರೆ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದ್ದಿದ್ದಾದರೆ ಹೊಸ ಮೊಬೈಲ್ನ ಪರ್ಚೇಸ್ ಮಾಡಿ. ಭಾಳ ಡಿಫ್ರೆನ್ಸ್ ಅನ್ಸಿದೆ ಆದರೆ ಎಕ್ಸಾಂಪಲ್ ಐಫೋನ್ಸಲ್ಲಿ ಬರ್ಬೋದು. ಅಂಥ ಸಿಚುವೇಷನಲ್ಲಿ ಬೇಕಾದರೆ ನೀವು ರೀಫರ್ಬಿಶ್ಡ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಅದು ಸಹ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ, ಯಾಕಂದರೆ ನಿಮಗೆ ಆ ಮೊಬೈಲ್ ಮೇಲೆ ಸಹ 6 ತಿಂಗಳ ವಾರಂಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ರೀಫರ್ಬಿಶ್ಡ್ ಫೋನ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ನೀವು ಪರ್ಚೇಸ್ ಮಾಡುವಾಗ ಈ ಬಿಗ್ ಬಿಲಿಯನ್ ಡೇ ಅಥವಾ ಗ್ರೇಟ್ ಇಂಡಿಯನ್ ಸೇಲಲ್ಲಿ ಸೊ ಒಮ್ಮೆ ಚೆಕ್ ಮಾಡಿ ಅದು ರೀಫರ್ಬಿಶ್ಡ್ ಫೋನ್ ಅಥವಾ ನ್ಯೂ ಫೋನ್ ಅಂತ, ಆನಂತರ ಅದನ್ನು ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಅಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.